ವೈಯಕ್ತಿಕ ಜಗಳವನ್ನು ಕನ್ನಡ ಮರಾಠಿ ಅಂತ ಬಿಂಬಿಸಬಾರದು ಎಂದು ಕಂಡಕ್ಟರ್ ಮೇಲಿನ ಹಲ್ಲೆಗೆ ಸಚಿವ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಬಸ್ ನಿರ್ವಾಹಕ ಮತ್ತು ಪ್ರಯಾಣಿಕರ ನಡುವೆ ನಡೆದ ಜಗಳ ಪ್ರಕರಣದ ಬಗ್ಗೆ ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಇದು ಇಬ್ಬರ ವೈಯಕ್ತಿಕ ಜಗಳವಾಗಿದ್ದು ಇದಕ್ಕೆ ಕನ್ನಡ ಮರಾಠಿ ಬಣ್ಣ ಬಳಿಯಬಾರದು. ಇದರಿಂದ ಬೆಳಗಾವಿಯ ಅಭಿವೃದ್ಧಿಗೆ ಪೆಟ್ಟು ಬೀಳುತ್ತದೆ. ಬಸ್ ನಿರ್ವಾಹಕನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾನು ಪೊಲೀಸ್ ಇಲಾಖೆಯಿಂದ ಮಾಹಿತಿ ಪಡೆದಿದ್ದೇನೆ. ಪೊಲೀಸ್ ತನಿಖೆ ಮಾಡುತ್ತಿದ್ದಾರೆ. ಪೊಲೀಸರು ಪ್ರಕರಣದ ತನಿಖೆ ನಡೆಸುತ್ತಿದ್ದಾರೆ. ಪ್ರಕರಣದಲ್ಲಿ ಫೋಕ್ಸೋ ಕಾಯ್ದೆ ದಾಖಲಿಸಬಾರದಿತ್ತು. ಪೊಲೀಸರಿಂದ ತಪ್ಪಾಗಿದೆ, ಅದನ್ನು ಸರಿಪಡಿಸಲು ಸಾಕಷ್ಟು ಅವಕಾಶವಿದೆ ಎಂದರು. 2 ರಾಜ್ಯಗಳ ಬಸ್ ಸಂಚಾರ ಸ್ಥಗಿತಗೊಂಡಿರುವುದರಿಂದ ತೀವ್ರ ನಷ್ಟ ಉಂಟಾಗಲಿದೆ. ಪೊಲೀಸರ ಕೆಲಸವನ್ನು ಅವರಿಗೆ ಬಿಡಬೇಕು ಎಂದರು. ಶಿವಸೇನೆ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕೆಂಬ ಬೇಡಿಕೆಯನ್ನ ಖಂಡಿಸಿದ ಅವರು, ಬೆಳಗಾವಿ ಮತ್ತು ಕೋಲ್ಹಾಪುರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ಎಂದು ತಿಳಿಸಿದರು. ನಾನು ಪೊಲೀಸರಿಂದ ಡಿಸಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಸೊ ಅದು ಇಬ್ಬರ ಮಧ್ಯೆ ಇರುವಂಥ ಜಗಳ ಅಷ್ಟೇ ಇರೋದು. ಅದು ಯಾವುದೇ ಸಂಘಟನೆ ಭಾಷೆಗೆ ಹೋಗಬಾರ್ದಂತ ನಮ್ಮ ಅಭಿಪ್ರಾಯ ಮತ್ತು ವಿನಂತಿ ಕೂಡ. ಯಾಕಂದರೆ ಇಂಥ ಘಟನೆಗಳು ಬಸ್ನಾಗ ಆಗಿದೆ, ಹೊಸದಲ್ಲ. ಇಡೀ ರಾಜ್ಯ ತುಂಬ ಡೈಲಿ ಎಲ್ಲರೂ ಒಂದು ಕಡೆ ಆಗೇ ಆಗ್ತೈತಿ, ಹೊಸದಲ್ಲ. ಆದರೆ ಅಲ್ಲೇ ಅದು ಮಟ್ಟಕ್ಕೆ ಮುಗಿತೈತೆ, ಕೇಸು ಆಗ್ತಾವ. ಒಂದೊಂದು ಸಲ ಪೊಲೀಸ್ ಸ್ಟೇಷನ್ಗೆ ಗಾಡಿನ ಹೋದಂಥ ಉದಾಹರಣೆಗಳು ಸಾಕಷ್ಟು ಇದೆ. ಅದು ಅಷ್ಟಕ್ಕೆ ಮತ್ತು ಅದು ಪೊಲೀಸ್ ಮ್ಯಾಗೆ ಕಾನೂನು ಮೇಲೆ ಬಿಡೋದು ಒಳ್ಳೆಯದು. ಎಲ್ಲರೂ ಅವರೊಂದು ಸಂಘಟನೆ, ಮರಾಠಿ ಸಂಘಟನೆ, ಕನ್ನಡ ಸಂಘಟನೆ ಅಂತ ಇದು ಇಫೆಕ್ಟ್ ಆಗೋದು ಬೆಳಗಾವಿ ಜಿಲ್ಲೆಗೆ. ಅಂತಿಮವಾಗಿ ಸುತ್ತಾಗಿ ಬರೋದು ಬೆಳಗಾವಿದು. ಪದೇ ಪದೇ ಇಂಥ ಘಟನೆ ನಡೆದ್ರೆ ಇದು ನಮ್ಮ ಬೆಳವಣಿಗೆ, ಉದ್ದಿಮೆಗೆ ಎಲ್ಲ ರೀತಿಯಿಂದ ನಷ್ಟ ಆಗೋದು ನಮಗೆ. ಸೊ ಅದು ಪೊಲೀಸರು 2 ಕಡೆ ತನಿಖೆ ಮಾಡ್ತಿದ್ದಾರೆ. ಸೊ ಅದನ್ನು ಅವ್ರಿಗೆ ಬಿಡೋದು ಒಳ್ಳೆಯದು. ಇದೇನು ಮೊದಲನೇ ಸಾರಿ ಏನಾಗಿಲ್ಲ, ನಮ್ಮ ಜಿಲ್ಲೆಯಲ್ಲಿ ಕೂಡ ಇದ್ರ ಮುಂಚೆ ಇಂಥ ಘಟನೆ ಆಗಿದೆ. ಸೊ ಪೊಲೀಸರು 2 ಕಡೆ ಕಂಪ್ಲೀಟ್ ಆಗಿದೆ, ಅವರು ಕೊಟ್ಟಿದ್ದಾರೆ. ಪೊಲೀಸರು ಕಾಮನ್ ಸೆನ್ಸ್ ಯೂಸ್ ಮಾಡಲಾರ್ದ ಪೋಸ್ಕೋದಲ್ಲೇ ಕಂಡಕ್ಟರ್ನ ಬುಕ್ ಮಾಡಿಬಿಟ್ಟವ್ರೆ. ಇವತ್ತು ಬೆಳಗ್ಗೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹೇಳಿದ್ದು ಅದೇ, ಪೊಲೀಸರು ಕರ್ತವ್ಯ ಹೌದೌದು, ಅದು ಆಗಬಾರ್ದಿತ್ತು. ಅದು ಯಾಕಂದ್ರೆ ಅಂತ ಹಾಕುವಂಥದ್ದು ಇಲ್ಲ. ಯಾಕಂದ್ರೆ 100 ಜನರ ಮುಂದೆ ಆಗಿರುವಂಥ ಘಟನೆ ಇದು. ನೂರಾರು ಮಂದಿ ಬಸ್ನಲ್ಲಿದ್ದಾರೆ. 100 ಇರ್ಬೋದು, 50 ಜನ ಇರ್ಬೋದು. ಅದರಲ್ಲಿ 50 ಜನ ಹಿಡಿದ್ರು ಅದರಲ್ಲಿ ಇದು ಆಗುವಂಥ ಪ್ರಶ್ನೆ ಬರೋದಿಲ್ಲ. ಸೊ ಇದು ಪೊಲೀಸರಿಂದ ತಪ್ಪಾಗಿದೆ ಅಂತ ನಂದು ಭಾವನೆ. ಮುಂದೆ ಅದಕ್ಕೆ ಅವಕಾಶ ಇದೆ, ಅದು ಕಾನೂನಲ್ಲಿ ಅದಕ್ಕೆ ಸರಿ ಮಾಡಲಿಕ್ಕೆ ಲೀಗಲ್ ಒಪಿನಿಯನ್ ತೊಗೊಂಡು ನಾನು ಸರಿ ಮಾಡುವಂಥ ಪ್ರಯತ್ನ ನಾರ್ಮಲ್ ಕೇಸ್ ಆಗಬೇಕಷ್ಟೇ. ಹೌದು, ಅದೇ ಅಲ್ಲ. ಈಗ ಅವರು ಸಂಘಟನೆ ಅವರು ಹೇಳಿದ್ಮ್ಯಾಗ ಇವ್ರೊಂದು ಕೊಟ್ಟಾರ, ಇವ್ರು ಹೇಳಿದ್ಮ್ಯಾಗ ಅವರು ನಮ್ಮ ಮಸಿ ಹಚ್ಚಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಇವ್ರು ಎಲ್ಲೋ ದಾವಣಗೆರೆಗೆ ಇವ್ರು ಮಾಡಿದ್ದಾರೆ. ಅಲ್ಟಿಮೇಟ್ ಆಗೋ ತೊಂದರೆ ಯಾರಿಗೆ? ಸರ್ಕಾರ ಮತ್ತು ಬೆಳಗಾವಿಗೆ. ನಮಗೆ ನಷ್ಟ ಆಗೋದು